Hi, hello, good morning. Welcome back to my channel Suksha Vlogs and welcome back to one more vlog friends. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ನಮ್ಮ ಗಾರ್ಡನಲ್ಲಿ ಅಂದರೆ ಸ್ವಲ್ಪ ಒಂದು ಮೆಂತ್ಯ ಹಾಕಿದ್ದೆ, ಅದು ಚೆನ್ನಾಗಿ ಸೊಪ್ಪೆಲ್ಲ ಬಂದಿತ್ತು, ಮೆಂತ್ಯ ಸೊಪ್ಪು. ಸೊ ಹಾಗಾಗ್ಬಿಟ್ಟು ಇನ್ನು ಬೆಳಗ್ಗೆ ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆನೇ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಕಿತ್ಕೊಂಡೆ. ಒಂದು ಸ್ವಲ್ಪ ಕಿತ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಬಿಟ್ಟೆ, ಅಂದರೆ ನೆಕ್ಸ್ಟ್ ಇನ್ನೊಂದು ಟೈಮ್ಗೆ ಸೊಪ್ಪು ಮಾಡ್ಬೋದು ಅನ್ನೋ ಹಾಗೆ. ನನಗೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಅದ್ರ ಜೊತೆ ಪಾಲಕ್ ಹಾಕ್ಬಿಟ್ಟು ಸೊಪ್ಪು ಮಾಡಿದ್ರೆ, ಅಂದರೆ ಪಪ್ಪು ಅಂತೀವಿ ನಾವು, ಅದನ್ನು ಮಾಡಿದ್ರೆ ತುಂಬ ಇಷ್ಟ. ಸೊ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ಕಿತ್ಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ಬಿಟ್ಟೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೊಟೊ ಕೂಡ ಸಿಕ್ಕಿತ್ತು, ಹಾಗೆ ಮೆಂತ್ಯ ಸೊಪ್ಪು, ಟೊಮೊಟೊ ಮತ್ತು ಒಂದೇ ಒಂದು ಏನು ಹೇಳ್ತೀವಿ ಸೌತೆಕಾಯಿನೂ ಇತ್ತು, ಅದನ್ನು ಕಿತ್ಕೊಂಡು ಹಾಗೆ ಒಂದು ಸ್ವಲ್ಪ ಹೂವು ಎಲ್ಲನೂ ಕಿತ್ಕೊಂಡ್ಬಿಟ್ಟು ನಾನಿನ್ನು ಮೆಂತ್ಯ ಬಾತ್ ಮಾಡಿಬಿಟ್ಟು ಬೆಳಗ್ಗೆನೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಆಗಿತ್ತು, ಇನ್ನು ನಾಳೆ ಶುಕ್ರವಾರಕ್ಕೆ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಡೀಪ್ ಕ್ಲೀನೇ ಮಾಡ್ಕೊಳ್ಳೋಣ ಅನ್ನೋ ಹಾಗೆ. ಮತ್ತು ನೆನ್ನೆ ಎಲ್ಲ ಮಳೆ ಬಂದುಬಿಟ್ಟು ಸ್ವಲ್ಪ ಇದರಲ್ಲಿ ಮೋಲ್ಡ್ ಮೇಲೆಲ್ಲ ನೀರೆಲ್ಲ ನಿಂತಿತ್ತು. ಸೊ ಹಾಗಾಗ್ಬಿಟ್ಟು ಅಲ್ಲೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೋಲ್ಡ್ ಅಂದರೆ ಫುಲ್ ಮೇಲೆ ಮೋಲ್ಡ್ ಮೇಲೆ ಬಂದೆ. ಅಲ್ಲಿ ಧೂಳೇನು ಅಷ್ಟೊಂದು ಇರಲಿಲ್ಲ, ಬಟ್ ಆದರೆ ಬಿಸಿಲು ತುಂಬ ಬಿಸಿಲಿತ್ತು, ತುಂಬ ಅಂದರೆ ತುಂಬ ಬಿಸಿಲು. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ, ಅಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು. ಧೂಳು ಅಂದರೆ ನೋಡಿ, ಇದೇ ಧೂಳು, ಕಸ ಅಂತ ಇಲ್ಲ, ಧೂಳು ಜಾಸ್ತಿ ಇತ್ತು, ಮಣ್ಣು ಥರ, ಅಂದರೆ ಗಾಳಿ ಜಾಸ್ತಿ ಇತ್ತು. ನೆನ್ನೆ ಮಳೆ ಬಂದುಬಿಟ್ಟು ಗಾಳಿ ತುಂಬಾ ಗಾಳಿ, ಆ ಗಾಳಿಯಲ್ಲಿ ಅಂದರೆ ಬಂದಿರತಕ್ಕಂಥ ಧೂಳೆಲ್ಲ ತುಂಬ ಇತ್ತು. ಸೊ ಹಾಗಾಗ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮತ್ತು ನೆನ್ನೆ ಮಳೆ ಬಂದಾಗ ತುಂಬ ಗಾಳಿ ಇತ್ತಂತ ಹೇಳಿದ್ನಲ್ವ, ಆ ಟೈಮಲ್ಲಿ ನೀರೆಲ್ಲ ನಿಂತುಬಿಟ್ಟಿತ್ತು. ಸೊ ಅಂದರೆ ಮೋಲ್ಡ್ ಮೇಲೆ ನೀರೆಲ್ಲ ನಿಂತಿತ್ತು. ಏನಂದರೆ ಸದ್ಯಕ್ಕೆ ನಮ್ಮ ಮನೆಯವ್ರು ಬೇಗನೆ ಬಂದುಬಿಟ್ಟು ನೋಡಿದಾಗ ಇಲ್ಲಿ ನಾನು ಏನು ಪೈಪ್ ತೋರಿಸಿದ್ನಲ್ವ ಈಗ, ಅದು ಅಂದರೆ ನೀರು ಆಚೆಗಡೆ ಹೋಗೋದಕ್ಕೆ ಅಂದ್ಬಿಟ್ಟು ಪೈಪ್ ಹಾಕಿದ್ವಲ್ವ, ಹೋಲ್ ಮಾಡಿಬಿಟ್ಟು ಅಲ್ಲಿ ಜಾಲರ ಥರ ಹಾಕ್ಬಿಟ್ಟಿದ್ರು. ಸೊ ನಾನು ನಿಜವಾಗ್ಲೂ ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಇದೊಂದು ನಿಮಗೂ ಮೇ ಬಿ ನೆಕ್ಸ್ಟ್ ಯಾವಾಗಾದರೂ ನೀವು ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದರೆ, ಬೇರೆ ಯಾವ ಟೈಮಲ್ಲಾದರೂ ಈ ಥರ ನಿಜವಾಗ್ಲೂ ಜಾಲರ ಮಾತ್ರ ಹಾಕಿಸ್ಬೇಡಿ. ಏನಕ್ಕೆ ಅಂತ ಅಂದರೆ, ಆ ಥರ ಜಾಲರ ಹಾಕಿಸಿದಾಗ ಇನ್ ಕೇಸ್ ಒಂದೇ ಒಂದು ಎಲೆ ಇದ್ದರೂ ಕೂಡ ನೀರು ಹೋಗೋದಿಲ್ಲ, ನೀರೆಲ್ಲ ಹಾಗೆ ನಿಂತುಬಿಡುತ್ತೆ. ಒಂದು ಸ್ವಲ್ಪ ಏನಾದರೂ ಕಸ ಥರ ಇದ್ದರೆ ನೀರು ಹೋಗಲ್ಲ, ಹಾಗೆ ನಿಂತುಬಿಡುತ್ತೆ. ಆವಾಗ ನಮಗೆ ಒಳಗಡೆ ಬರೋ ಚಾನ್ಸಸ್ ಇರುತ್ತೆ. ನನಗೂ ಹಾಗೆ ಆಯಿತು. ಮೊನ್ನೆ ಮಳೆ ಬಂದಾಗ ನೆನ್ನೆ ಒಂದು ಸ್ವಲ್ಪ ನೀರೆಲ್ಲ ಇಲ್ಲಿ ತನಕ ಮೆಟ್ಲು ತನಕನೂ ಬಂದುಬಿಟ್ಟಿತ್ತು. ಒಂದು ಸ್ವಲ್ಪ ಅಂದರೆ ಬೇಗ ನೋಡ್ಕೊಂಡು ಆಮೇಲೆ ಆವಾಗೇನೆ ಆ ಜಾಲರ ಕಿತ್ತಾಕ್ಬಿಟ್ವಿ. ನಮಗೆ ಪ್ಲಂಬರು ಹಾಕಬೇಕಾದ್ರೆ ಏನು ಹೇಳಿದ್ರು ಅಂದರೆ, ಜಾಲರ ಬೇಡ ಅಂತ ಹೇಳಿದಾಗ ಅವರು, ಇಲ್ಲ ಮಕ್ಕಳು ಬಾಲ್ ಈ ಥರ ಆಟ ಆಡಬೇಕಾದ್ರೆ ಆ ಬಾಲೆಲ್ಲ ಅದರೊಳಗಡೆ ಹೋಗಿ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತಲ್ವ. ಸೊ ಹಂಗಾಗ್ಬಿಟ್ಟು ಜಾಲರ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಜಾಲರ ಹಾಕಿದ್ರು. ಫಸ್ಟ್ ಫ್ಲೋರಲ್ಲಿ ಇರ್ಬೋದು, ಮತ್ತು ಲಾಸ್ಟ್ ಫ್ಲೋರಲ್ಲಿ ಇರ್ಬೋದು, ಮತ್ತು ಗ್ರೌಂಡ್ ಫ್ಲೋರಲ್ಲಿ ಕೂಡ ಕೆಳಗಡೆ ಒಂದು ಬಟ್ಟೆ ಹೋಗಿ ಹತ್ರ ಅಲ್ಲೂ ಎಲ್ಲ ಕಡೆನೂ ಆ ಥರ ಜಾಲರ ಹಾಕಿದ್ರು. ಸೊ ಅದು ನಮಗೆ ತುಂಬಾ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು. ನಾನು ಮತ್ತು ಮಳೆಯಲ್ಲೇನೆ ಅಷ್ಟೊತ್ತಲ್ಲೇ, ಅಂದರೆ ಸಂಜೆಯಲ್ಲಿ ಮಳೆ ಬಂದಿದ್ದು ನೈಟಲ್ಲಿ, ಆವಾಗೇನೆ ಅದೆಲ್ಲ ಜಾಲರ ಎಲ್ಲ ಕಿತ್ತಾಕ್ಬಿಟ್ಟು ನಾವು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದಾಗ ನೀರೆಲ್ಲ ನೀಟಾಗಿ ಹೋಯಿತು. ಸೊ ಹಂಗಾಗ್ಬಿಟ್ಟು ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೀಪ್ ಕ್ಲೀನಿಂಗೇ ಮಾಡ್ತಾಯಿದ್ದೀನಿ. ಅಂದರೆ ಕಿಟಕಿ ಎಲ್ಲ ಒರೆಸ್ಕೊಂಡು, ಬಾಗಿಲೆಲ್ಲ ಒರೆಸ್ಕೊಂಡು, ಇದು ಸೆಕೆಂಡ್ ಫ್ಲೋರಲ್ಲಿ ಕೂಡ ಈಚೆ ಕಡೆ ಬಾಲ್ಕನಿಯಲ್ಲಿ ಸ್ವಲ್ಪ ಧೂಳಿದೆ ಅಂತ ಹೇಳ್ಬಿಟ್ಟು, ಅದೇ ಮಳೆ ಬಂದುಬಿಟ್ಟು ನೀರೆಲ್ಲ ಹಾಗಾಗಿ ನಿಂತಿರುತ್ತಲ್ವ, ಆ ಧೂಳು ಮೇಲೆ ನೀರು ನಿಂತ್ಕೊಂಡು ಅಲ್ಲಲ್ಲೇ ಧೂಳೆಲ್ಲ ಆಯಿತು. ಸೊ ಅದನ್ನೆಲ್ಲ ಒರೆಸ್ಕೊಂಡು ಕಿಟಕಿ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾವು ಸ್ವಲ್ಪ ಇಷ್ಟೊತ್ತಿಗೆ ಅಂದರೆ ಇಲ್ಲಿ ತನಕ ನಾನು ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಯಿತು ಅಂತ ಹೇಳ್ಬೋದು. ಇನ್ನು ಬಿಸಿಲು ತುಂಬಾ ಬಿಸಿಲಿತ್ತು. ಇದೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಶುಕ್ರವಾರ ನಾಳೆ ಅನ್ನೋ ಹಾಗೆ ಅಷ್ಟೊತ್ತಿಗೆ ಇನ್ನು ಮಧ್ಯಾಹ್ನ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಬೆಳಗ್ಗೆ ಮೆಂತ್ಯ ಬಾತ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅವ್ರು ಮಧ್ಯಾಹ್ನಕ್ಕೆ ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ, ಇನ್ನು ಅಡುಗೆ ಇನ್ನು ಲೇಟ್ ಆಗುತ್ತೆ ಮಾಡೋದು, ಪರವಾಗಿಲ್ಲ ನನಗೆ ದೋಸೆ ಹಾಕ್ಕೊಟ್ಬಿಡು ಅಂತ ಹೇಳಿದ್ರು. ನಾನು ಇದು ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕಲಿಸ್ಬಿಟ್ಟು ಹಾಕ್ತಕ್ಕಂಥ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ನಾನು ಇದನ್ನು ರೆಸಿಪಿ ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊಳ್ತೀನಿ, ಒಂದು ಶಾರ್ಟ್ ವ್ಲಾಗಲ್ಲ ಇರ್ಬೋದು, ಲಾಂಗ್ ವಿಡಿಯೋದಲ್ಲಿ ಯಾವಾಗಾದರೂ. ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಮೊಸರು, ಬೆಲ್ಲ, ಹಾಗೆ ಚಟ್ನಿ ಪುಡಿ ನಾವು ಅಮ್ಮ ಮಾಡಿಕೊಟ್ಟಿದ್ರು. ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅಮ್ಮ ಚಟ್ನಿ ಪುಡಿ ಮಾಡಿದರು ಅಂತ. ಸೊ ಆ ಚಟ್ನಿ ಪುಡಿಗೆ ಕಾಂಬಿನೇಷನ್ ಆಗಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ನಮ್ಮ ಮನೆಯವರು, ಬೇಡ ಬಿಡು ಇನ್ನು ಎಲ್ಲ ಕೆಲಸ ಮಾಡ್ಕೊಳ್ತಾ, ಮತ್ತು ಅದನ್ನು ನೀನು ಅಡುಗೆ ಬಂದು ಮತ್ತು ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡೋಷ್ಟು ಅಂದರೆ ನಿಂಗೂ ಟೈಮ್ ಜಾಸ್ತಿ ಬೇಕಾಗುತ್ತೆ, ಮತ್ತು ಕ್ಲೀನಿಂಗ್ ಜಾಸ್ತಿ ಇತ್ತು ಅನ್ನೋದು, ಹಂಗಾಗಿ ಅವರು ಬೇಡ ಅಂತ ಅಂದರು.
ಸೊ ನಾನು ಎಲ್ಲ ಅಲ್ಲಿಂದ ಗುಡಿಸ್ಕೊಂಡು ಬರೋಷ್ಟೊತ್ತಿಗೆ ಕಸ ಎಲ್ಲ ಅಷ್ಟೊತ್ತಿಗೆ ನಮ್ಮ ಹೌಸ್ ಹೆಲ್ಪ್ನೂ ಬಂದರು ಅವರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿತ್ತು ಪಾಪ ಇವತ್ತು. ಹಂಗಾಗಿ ಒಂದು ಸ್ವಲ್ಪ ಲೇಟಾಗೆ ಬಂದು ಅಲ್ಲಿಂದ ಇನ್ನೆಲ್ಲ ಒರೆಸ್ಕೊಂಡು ಬರ್ತಾಯಿದ್ರು ಅವರು. ನಾನು ಒರೆಸ್ಕೊಂಡು ಬರ್ತೀನಿ ಬಿಡಿ ಅಕ್ಕ ಅಂತ ನಾನು ಅಷ್ಟೊತ್ತಿಗೆಲ್ಲ ಗುಡಿಸ್ಬಿಟ್ಟಿದ್ದೆ. ಇನ್ನು ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ನಾನು ಬಂದುಬಿಟ್ಟು ಇದು ಒಂದು ವಿಂಡೋ ಕೆಳಗಡೆ ಒಂದು ಏನು 3 ವಿಂಡೋ ಇತ್ತಲ್ವ, ಆ 3 ವಿಂಡೋ ವುಡ್ ವರ್ಕ್ದಿರ್ಬೋದು ಅದೆಲ್ಲ ಸ್ವಲ್ಪ ಧೂಳೆಲ್ಲ ನಾನು ಅವರು ಒರೆಸ್ಕೊಂಡು ಬರ್ತಾ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಂದರೆ ಕರ್ಟನ್ಸ್ ಎಲ್ಲ ತಂದಿದ್ವಿ, ಇನ್ನು ಕರ್ಟನ್ ಹಾಕಬೇಕಾಗಿತ್ತು. ಸೊ ಹಂಗಾಗಿ ಅದಕ್ಕೂ ಮುಂಚೆ ಒಂದು ಸರಿ ಎಲ್ಲದನ್ನ ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನಾನು ಆ್ಯಕ್ಚುಲಿ ಈ ಥರ ವೈಪ್ಸ್ ತೊಗೊಳ್ತೀನಿ, ವೆಟ್ ವೈಪ್ಸ್ ತೊಗೊಳ್ತೀನಿ. ಅದರಲ್ಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂದರೆ ಅದರಲ್ಲೇ ಕ್ಲೀನ್ ಮಾಡಬೇಕು ಅನ್ನೋದೇನಿಲ್ಲ. ಬೇರೆ ಅಂದರೆ ಇದು ಬಂದುಬಿಟ್ಟು ಈ ವಿಂಡೋ ಬಂದುಬಿಟ್ಟು ಪಾಲಿಷ್ ಮಾಡಿಸಿರ್ತಕ್ಕಂಥದ್ದು, ಪೇಂಟ್ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನೋ ಒಂದು ಸ್ವಲ್ಪ ರಫ್ ಆಗಿತ್ತು, ತುಂಬಾ ರಫ್ ಇತ್ತು. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಕೇಳ್ತಾ ಇದ್ದೆ ಯಾಕೆ ಈ ಥರ ರಫ್ ಇದೆ ಅಂತ. ಅಂದರೆ ನಮ್ಮದು ಗೃಹಪ್ರವೇಶ ಆದಮೇಲೆ ನಮ್ಮದು ದೇವ್ರ ಮನೆ ಏನಿದೆ ಅದನ್ನೆಲ್ಲ ಪಾಲಿಷ್ ಮಾಡಿದ್ರು. ಅಂದರೆ ಗೃಹಪ್ರವೇಶ ಅಷ್ಟೊತ್ತಿಗೆ ಲೇಟ್ ಆಗಿತ್ತು ಅಂದ್ಬಿಟ್ಟು ಪಾಲಿಷ್ ಮಾಡಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಪಾಲಿಶು ಈ ಥರ ಎಲ್ಲೆಲ್ಲಿ ಬಿದ್ದಿರುತ್ತೋ ಅದೆಲ್ಲನೂ ತುಂಬ ರಫ್ ಆಗಿರುತ್ತೆ. ಈವನ್ ಟೈಲ್ಸ್ ಮೇಲೆ ಕೂಡ ಅಷ್ಟೇನೆ. ಆದರೂ ಪಾಪ ಅವರೆಲ್ಲ ಫುಲ್ ಕರ್ಟನ್ ಟಾರ್ಪಲಲ್ಲೆಲ್ಲ ಕ್ಲೋಸ್ ಮಾಡಿದರು, ವಿಂಡೋಸ್ಗಿರ್ಬೋದು ಮತ್ತು ಕೆಳಗಡೆ ಗ್ರೌಂಡ್ ಅಂದರೆ ಟೈಲ್ಸ್ ಮೇಲೆ ಎಲ್ಲನೂ ಹಾಕಿದ್ರು. ಆದರೂ ಕೂಡ ಎಲ್ಲದೂ ಸಣ್ಣ ಪುಟ್ಟ ಈ ಥರ ಬಿದ್ದಾಗ ತುಂಬ ರಫ್ ಆಗಿತ್ತು. ಇನ್ನು ಅದನ್ನೆಲ್ಲನೂ ಸ್ವಲ್ಪ ಹಾಗೆ ಒರೆಸ್ಕೊಂಡು ಅಂದರೆ ನಾನು ಆವಾಗಲೇ ಹೇಳ್ದಂಗೆ ವೈಪ್ಸಲ್ಲೂ ಒರೆಸ್ಕೊಬಿಡ್ತೀನಿ, ಇಲ್ಲ ಅಂತ ಅಂದರೆ ಸ್ಪಾಂಜ್ ತೊಗೊಂಬಿಟ್ಟು ಅದರಲ್ಲೂ ನೀರು ವೆಟ್ ಮಾಡಿಬಿಟ್ಟು ಅದರಲ್ಲೂ ಒರೆಸ್ಕೊಳ್ತೀನಿ. ಸೊ ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅದಾದಮೇಲೆ ಇನ್ನು ಅವರು ಬಟ್ಟೆ ಒಗಿತೀನಿ ಅಕ್ಕ ಅಂತ ಹೇಳಿದ್ರು. ಅವ್ರು ಬಟ್ಟೆ ಒಗಿತಿರು, ನಾನು ಈಚೆಗಡೆನೆಲ್ಲ ತೊಳ್ಕೊಳ್ತಾ ಇದ್ದೆ. ಬೆಳಗ್ಗೆ ತೊಳಿಬೇಕು ಅಂತಂದರೆ ತುಂಬಾ ಲೇಟ್ ಆಗುತ್ತೆ, ಅದನ್ನೆಲ್ಲ ತೊಳ್ಕೊಂಡು ಮತ್ತು ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗ್ಬಿಟ್ಟು ಇನ್ನು ಸರಿ ಇವಾಗಲೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಂದರೆ ನಮ್ಮದು ನಾಯಿ ಮರಿಗಳು 2 ಇರೋದ್ರಿಂದ ಅದು ತುಂಬ ಗಲೀಜು ಮಾಡ್ತಾ ಇರ್ತವೆ. ಹೊರಗಡೆ ಎಲ್ಲ ಹೋಗಿ ಬರೋದು, ಆ ಮಣ್ಣೆಲ್ಲ ಇಲ್ಲೆಲ್ಲ ಇದು ಮಾಡೋದು. ಸೊ ವಾರಕ್ಕೊಂದ್ಸರಿ ಆದರೂ ಅಟ್ಲೀಸ್ಟ್ ಈ ಥರ ನೀರು ಹಾಕಿ ನೀಟಾಗಿ ತೊಳೆದ್ರೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಸರ್ಪೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬ್ರಷಲ್ಲೆಲ್ಲ ಆಡಿಸ್ಬಿಟ್ಟು ಮತ್ತು ನಾನು ಪೈಪಲ್ಲೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಅಂದರೆ ನೀರೆಲ್ಲ ಈ ಥರ ಮಾಪಲ್ಲಿ ನೀರು ತೆಗಿತಾ ಇದೆ. ತುಂಬ ಬೇಗನೆ ಆಗುತ್ತೆ ಈ ಥರ ಕ್ಲೀನ್ ಮಾಡಿದಾಗ. ಪೊರ್ಕೆಯಲ್ಲಿ ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ, ನಮಗೂ ಟಫ್ ಆಗುತ್ತೆ. ಸೊ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಅಷ್ಟೊತ್ತಿಗೆ ಸಂಜೆನೇ ಆಯಿತು, ಒಂದು 5 o'clock ಆಯಿತು. ಆವಾಗ ಹೋಗಿ ಬೇಗ ಸ್ನಾನ ಮಾಡ್ಕೊಂಬಂದು ನಾನು ಇನ್ನು ದೇವ್ರ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ಐಟಮ್ ಇರ್ಬೋದು ಮತ್ತು ದೇವ್ರ ಮನೆಯೆಲ್ಲ ಡೀಪ್ ಕ್ಲೀನ್ ಅದನ್ನು ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಗ್ಗೆಗೆ ಶುಕ್ರವಾರ ಮತ್ತು ಕ್ಲೀನ್ ಮಾಡೋಕ್ಕೆಲ್ಲ ಆಗೋಲ್ಲ. ದೇವ್ರ ಮನೆಯದೆಲ್ಲ ನಾನು ಆ್ಯಕ್ಚುಲಿ ಶುಕ್ರವಾರ ಕ್ಲೀನ್ ಮಾಡಲ್ಲ, ಗುರುವಾರ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಸೋಮವಾರ ಮಾಡ್ಕೊಳ್ತೀನಿ ಕ್ಲೀನು. ಸೊ ಹಾಗಾಗ್ಬಿಟ್ಟು ನಾನು ಇನ್ನು ಇವತ್ತು ಹೆಂಗೂ ಎಲ್ಲ ಆಯ್ತಲ್ವ ಅಂತ ಹೇಳಿ ಇವತ್ತೇನೇ ಕ್ಲೀನ್ ಮಾಡಿ ಇಟ್ಬಿಟ್ಟೆ, ಗುರುವಾರನೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅಂತ. ಸ್ವಲ್ಪ ಬೆಳ್ಳಿ ಐಟಮ್ ಎಲ್ಲ ಏನಿದೆ ಬೆಳ್ಳಿವು ಅದು ಸ್ವಲ್ಪ ಲೇಟೇ ಆಗುತ್ತೆ ಕ್ಲೀನ್ ಮಾಡೋದು, ತುಂಬಾ ಟೈಮ್ ತೊಗೊಳುತ್ತೆ. ಅಂದರೆ ಒಂದು ಸ್ವಲ್ಪ ನಾನು ಆವಾಗಲೇ ಹೇಳ್ದಂಗೆ ಕೋಲ್ಗೇಟ್ ಪೌಡ್ರಲ್ಲಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ತೊಗೊಳುತ್ತೆ. ಅದು ಎಲ್ಲ ನೀಟಾಗಿ ಇದು ಮಾಡಿ ಸ್ವಲ್ಪ ಲೇಟ್ ಆಯಿತು. ಅದನ್ನೆಲ್ಲ ಇನ್ನು ಕ್ಲೀನ್ ಮಾಡ್ಕೊಂಡು ಹಾಗೆ ಇನ್ನು ದೇವ್ರ ಮನೆ ಕೂಡ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಮತ್ತು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಬೆಳ್ಳಿ ಏನಾದರೂ ತೊಳೆಯೋದು ಅಂದರೆ ಒಂದು ಲಿಕ್ವಿಡ್ ಥರ ಬರುತ್ತೆ. ಸೊ ಅದು ನನಗೆ ಕರೆಕ್ಟಾಗಿ ಅಷ್ಟು ಐಡಿಯಾ ಇಲ್ಲ, ಅದು ಯಾರಿಗಾದ್ರೂ ಗೊತ್ತಿದ್ದರೆ ಒಂದು ಕಾಮೆಂಟ್ ಮಾಡಿ ಅಂತ. ಮತ್ತು ಒಬ್ಬರು ಕಾಮೆಂಟ್ ಮಾಡಿದರು ಕೂಡ, ಅದು ಈ ಥರ ಸಿಗುತ್ತೆ ಮೀಶೋ ಫ್ಲಿಪ್ಕಾರ್ಟಲ್ಲಿ ಎಲ್ಲೋ ಸಿಗುತ್ತೆ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಾನು ದೀಪಾ ಅಂತ ಹೇಳಿಬಿಟ್ಟು, ಸೊ ಥ್ಯಾಂಕ್ ಯು ಸೋ ಮಚ್ ದೀಪಾ ಅಂತ ಹೇಳ್ತೀನಿ. ನಮ್ಮ ಫ್ರೆಂಡ್ ಕೂಡ ಹೌದು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಾನು ಇನ್ನು ಅದನ್ನು ಆರ್ಡ್ರ್ ಮಾಡಿದ್ದೀನಿ, ಬಂದಿಲ್ಲ ಇನ್ನೂ. ಸೊ ಹಂಗಾಗ್ಬಿಟ್ಟು ನಾನು ಇನ್ನು ಇವತ್ತೂ ಕೋಲ್ಗೇಟ್ ಪೌಡ್ರಲ್ಲೇ ಎಲ್ಲ ಕ್ಲೀನ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಮುಗೀತು ಕ್ಲೀನ್ ಮಾಡ್ಕೊಂಡು. ಇನ್ನು ಇವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ತಕ್ಷಣ ಹಾಗೇನೇ ದೇವ್ರ ಮನೇಲಿ ಕೂಡ ಅಂದರೆ ನಾವು ಡೈಲಿ ದೀಪ ಎಲ್ಲ ಹಚ್ಚಿರ್ತೀವಲ್ಲ, ಸೊ ಅದೆಲ್ಲ ಹೊಗೆ ಎಲ್ಲ ಇದ್ಬಿಟ್ಟು ದೀಪದಿರ್ಬೋದು ಮತ್ತು ಗಂಧದ ಕಡ್ಡಿದಿರ್ಬೋದು ಇದೆಲ್ಲ ಹೊಗೆ ಎಲ್ಲ ಟೈಲ್ಸ್ ಮೇಲೆಲ್ಲ ತುಂಬಾ ಅದು ಹಾಗೇನೇ ಹ್ಯಾಶೆಲ್ಲ ಹಾಗೆ ಕೂತ್ಕೊಂಡಿರುತ್ತೆ. ಸೊ ಅದನ್ನೆಲ್ಲನೂ ನಾವು ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಆದ್ರೂ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡಾಗ ನೀಟಾಗಿರುತ್ತೆ ಅನ್ನೋದೊಂದು. ನಾನು ನೀರಿಗೆ ಇಲ್ಲಿ ಒಂದು ಸ್ವಲ್ಪ ಸರ್ಫ್ ಅಂದರೆ ಲಿಕ್ವಿಡ್ ಒಂದು ಸ್ವಲ್ಪ ಹಾಕ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದು ನಾನು ಸ್ಪಾಂಜಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ, ವೈಪ್ಸ್ ತೊಗೊಂಡಿಲ್ಲ. ಇಲ್ಲಿ ವೈಪ್ಸಲ್ಲಿ ಏನಾಗುತ್ತೆ ಅಂದರೆ ಬ್ಲಾಕ್ ಇರುತ್ತಲ್ವ, ಅದನ್ನು ನಾವು ಹೊರಿಸಿದಾಗ ಮತ್ತು ಅದನ್ನು ವೈಪ್ಸಲ್ಲಿ ಹೊರಿಸ್ಬಿಟ್ಟು ಮತ್ತು ಸ್ಪಂಜನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ 2 ಕೆಲಸ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ನೀರಿಗೆ ಸ್ವಲ್ಪ ಹಾಟ್ ವಾಟ್ರಿಗೆ, ತುಂಬ ಹಾಟ್ ಇಲ್ಲ, ಸೊ ಲೈಟಾಗಿ ಹಾಟ್ ವಾಟ್ರಿಗೆ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ನಾನು ಅದನ್ನು ಎಲ್ಲ
ಏನು ಹೇಳ್ತೀವಿ ಟೈಲ್ಸ್ ಎಲ್ಲನೂ ನೀಟಾಗಿ ಒರೆಸ್ಕೊಂಡೆ. ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈಸಿ ಆಗುತ್ತೆ ಅನ್ನೋ ಹಾಗೆ. ಇನ್ನು ಅಕ್ಷಯ ಕುಂಡ ನಾನು ಲಾಸ್ಟ್ ಟೈಮ್ ಅಕ್ಷಯ ತೃತೀಯದ್ದು ಒಂದು ವ್ಲಾಗ್ ಹಾಕಿದ್ನಲ್ವ, ನಿಜವಾಗ್ಲೂ ಅದಕ್ಕೆ ತುಂಬಾ ರೆಸ್ಪಾಂಡ್ ಬಂದಿತ್ತು, ತುಂಬ ಒಳ್ಳೆ ರೆಸ್ಪಾಂಡ್ ಬಂದಿತ್ತು. ಅದ್ರದ್ದು ಅಕ್ಷಯ ಕುಂಡ ಕೂಡ ಅಂದರೆ ಈಚೆ ಕಡೆ ಎಲ್ಲ ತೆಗಿಯಲ್ಲ, ದೇವ್ರ ಮನೆಯಲ್ಲೇನೆ ಅಲ್ಲೇನೇ ಇಡ್ತೀನಿ. ಸೊ ನಾನು ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಯಾವಾಗಾದರೂ ತೋರಿಸ್ತೀನಿ ಅದರಲ್ಲೆಲ್ಲ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇನ್ನು ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಒಗ್ದಿದ್ದೂ ಆಯಿತು. ಅಂದರೆ ನಮ್ಮ ಹೌಸ್ ವೈಫ್ ಬಟ್ಟೆ ಹೋಗ್ಕೊಟ್ರು, ಅದನ್ನು ಎಲ್ಲ ಆದಮೇಲೆ ಇನ್ನು ನೈಟಿಗೆ ನಮ್ಮ ಮನೆಯವ್ರ ಪಾಪ ಅವಾಗೂ ಏನು ಅಡುಗೆ ಏನು ಮಾಡೋಕ್ಕೆ ಹೋಗ್ಬೇಡ, ಲೈಟಾಗಿ ಉಪ್ಪಿಟ್ಟು ಮಾಡಿಬಿಡು ಅಂತ ಹೇಳಿದ್ರು. ಅಂದರೆ ಸ್ವಲ್ಪ ಲೇಟ್ ಆಗಿತ್ತು ಮಧ್ಯಾಹ್ನ ಊಟ ಮಾಡೋದು, ಹಂಗಾಗ್ಬಿಟ್ಟು ಮಧ್ಯಾಹ್ನ ನೈಟ್ಗೆ ಉಪ್ಪಿಟ್ಟು ಮಾಡಿಬಿಟ್ಟು ತರಕಾರಿ ತುಂಬಾ ತರಕಾರಿ ಇತ್ತು ಅಂತ ಹೇಳಿ ತರಕಾರಿ ಹಾಕ್ಬಿಟ್ಟು ತರಕಾರಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಇನ್ನು ನಾನು ಸಿಂಪಲ್ಲಾಗಿ ಸ್ವಲ್ಪ ಲೈಟಾಗೂ ಇರುತ್ತೆ ಅಂತ ಹೇಳಿಬಿಟ್ಟು ಅದು ಈಗ ಬಿಸಿಲು ಕಾಲದಲ್ಲಿ ನಾವು ಬೆಳಗ್ಗೆ ಟೈಮ್ ಉಪ್ಪಿಟ್ಟು ತಿಂದಾಗ ತುಂಬಾ ನೀರು ಕುಡಿತಾನೆ ಇರಬೇಕು ಅನಿಸುತ್ತೆ. ಆಚೆಗಡೆ ಎಲ್ಲ ಹೋದಾಗ ನಮಗೆ ಅದು ರಿಸ್ಕ್ ಆಗುತ್ತೆ, ನೀರು ಕುಡಿದು ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹೊಟ್ಟೆ ನೋವು ಬರೋದು ಈ ಥರ ಎಲ್ಲ ಆಗುತ್ತೆ. ಎಷ್ಟೇ ನಾವು ನೀರು ಕುಡಿದ್ರೂ ಕೂಡ ಆ ಥರ ಪ್ರಾಬ್ಲಮ್ಮು ಬಿಸಿಲು ಕಾಲದಲ್ಲಿ ಮಾತ್ರ, ಸಮ್ಮರಲ್ಲಿ. ಬಟ್ ಆ್ಯಕ್ಚುಲಿ ನನಗೆ ಉಪ್ಪಿಟ್ಟು ಅಂತಂದರೆ ನನ್ನ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ಅದೇ ಟಿಫನ್ನಲ್ಲಿ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಉಪ್ಪಿಟ್ಟು. ನಿಜವಾಗ್ಲೂ ಅಷ್ಟು ಇಷ್ಟ ಆಗುತ್ತೆ ನನಗೆ. ಅಂದರೆ ತರಕಾರಿ ಜಾಸ್ತಿ ಹಾಕಿರಬೇಕು, ಆಗ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತರಕಾರಿ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಇನ್ನು ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೈಟ್ಗೆ ಸಿಂಪಲ್ಲಾಗಿ ತರಕಾರಿ ಉಪ್ಪಿಟ್ಟನ್ನೇ ಮಾಡಿಕೊಂಡೆ. ಇನ್ನು ರವೆ ಎಲ್ಲ ಹಾಕಿಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದೆ. ನಾನು ಆ್ಯಕ್ಚುಲಿ ದಪ್ಪದ ರವೆಯಲ್ಲಿ ಉಪ್ಪಿಟ್ಟು ಮಾಡೋದು, ಸೊ ಹಂಗಾಗ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇಡಬೇಕಾಗುತ್ತೆ. ಇನ್ನು ಕುಕ್ಕರಲ್ಲಿ ಜಸ್ಟ್ ಒಂದು ವಿಷಲ್ ಥರ ಹಾಕ್ಸಿದ್ರು ಅದೂ ಚೆನ್ನಾಗೇ ಇರುತ್ತೆ. ಬಟ್ ನಾನು ಈ ಥರ ಇದರಲ್ಲೇ ಮಾಡ್ತೀನಿ, ಅಂದರೆ ಹಾಗೆ ಪಾತ್ರೆಯಲ್ಲೇ ಮಾಡ್ತೀನಿ. ಸೊ ಹಂಗಾಗ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕಾಗುತ್ತೆ. ಅದೆಲ್ಲ ಇನ್ನು ತಿಂಡಿ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ಗೆ ಹೂವು ಎಲ್ಲ ಕಟ್ಟೋಣ ಅಂತ ಹೇಳ್ಬಿಟ್ಟು, ಹೂವು ಅಂದರೆ ಬೆಳಗ್ಗೆನೇ ಎಲ್ಲ ಕಿತ್ತಿಟ್ಬಿಟ್ಟಿದ್ವಲ್ವ, ಬಿಡಿಸಿ ಹೂವನ ಅದನ್ನು ಕೂಡ ಎಲ್ಲ ಕಟ್ಕೊಳ್ತಾ ಇದೆ. ಇನ್ನು ಈಚೆಗಡೆ ಸಗಣಿ ಒಂದು ಹಾಕ್ಬಿಟ್ಟು ಸಾರಿಸ್ಬೇಕಿತ್ತು, ಬಟ್ ಮಳೆ ಬರೋ ಹೋಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮತ್ತು ಮಳೆ ಬಂದುಬಿಟ್ರೆ ಎಲ್ಲನೂ ಹಾಳಾಗಿಬಿಡುತ್ತೆ, ಮತ್ತು ನೀನು ಇಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ವೇಸ್ಟ್ ಆಗುತ್ತೆ, ಬೆಳಗ್ಗೆಗೆ ಮಳೆ ಏನಾದರೂ ಇಲ್ಲ ಅಂತಂದರೆ ಬೆಳಗ್ಗೆಗೆ ಸಾರಿಸು ಅಂತ ಹೇಳಿದ್ರು. ಹಾಗಾಗಿ ಅಂದರೆ ಸಗಣಿ ಕೂಡ ತಂದಿಟ್ಬಿಟ್ಟಿದ್ರು. ಅದನ್ನೆಲ್ಲನೂ ಒಂದು ಬಕೆಟಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ನೆನೆಯೋಕೆ ಅಂದ್ಬಿಟ್ಟು ನೆನೆಸ್ಬಿಟ್ಟು ಹಾಗೆ ಇಟ್ಬಿಟ್ಟೆ. ಇನ್ನು ಇವಾಗೇನು ಸಾರಿಸೋದು ಬೇಡ ಅಂತ ಹೇಳ್ಬಿಟ್ಟು ಇನ್ನು ಹೂವು ಎಲ್ಲ ಅಷ್ಟು ಹೂವು ಕಟ್ಟೋಷ್ಟೊತ್ತಿಗೆನೇ ತುಂಬ ಹೂವು ಏನೋ ಬಿಡ್ತಾಯಿಲ್ಲ, ಈಗ ಸ್ವಲ್ಪ ಕಮ್ಮಿನೇ ಆಗಿದೆ. ಇದಿಷ್ಟು ಕಟ್ಟೋಷ್ಟೊತ್ತಿಗೆ ನಿಜವಾಗ್ಲೂ ಬೆಳಗ್ಗೆಯಿಂದ ತುಂಬಾ ಕೆಲಸ ಅಲ್ವಾ, ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ತುಂಬ ಅಂದರೆ ತುಂಬಾ ಟಯರ್ಡ್ ಆಗಿತ್ತು. ಸೊ ಇನ್ನಾದ್ರೂ ಇನ್ನು ಬೆಳಗ್ಗೆ ಪೂಜೆಗೆ ಹೂವು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಅದನ್ನು ಕಟ್ಟಿಟ್ಬಿಟ್ಟು ಇನ್ನು ಮಲ್ಕೊಂಬಿಟ್ಟೆ. ಇದು ಬೆಳಗ್ಗೆ ಇನ್ನು ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ನಮ್ಮ ನಾಯಿ ಮರಿಗಳಂತೂ ನಾವು ಎದ್ದು ಇನ್ನೂ ಬಾಗ್ಲತ್ರ ಬರೋಷ್ಟೊತ್ತಿಗೆ ಅಲ್ಲೇ ಬರ್ತಾ ಇರ್ತವೆ. ಇನ್ನು ಸಗಣಿ ಕೂಡ ಹಾಕಿ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ರಾತ್ರಿ ನೆನ್ನೆ ನೈಟು ಮಳೆ ಬರೋ ಹೋಗಿದೆ ಅಂತ ಹೇಳ್ಬಿಟ್ಟು ಸಾರಿಸಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನು ಬೆಳಗ್ಗೆ ಎದ್ದು ಸಗಣಿ ಕೂಡ ಅಂದರೆ ಇನ್ನೇನು ಕೆಲಸ ಇರಲಿಲ್ಲ, ಒಳಗಡೆ ಎಲ್ಲ ಕ್ಲೀನ್ ಆಗಿತ್ತಲ್ವ ಅಂತ ಹೇಳಿ ಸಗಣಿ ಕೂಡ ಹಾಕ್ಬಿಟ್ಟು ಸಗಣಿ ಸಾರಿಸ್ಬಿಟ್ಟೆ. ನಾವು ಎಲ್ಲಿ ಹೋಗ್ತಾ ಇರ್ತೀವೋ ಹಿಂಗೆ ಹೋದಾಗ ಬಂದಾಗೆಲ್ಲ ನಾಯಿ ಮರಿಗಳು ನಮ್ಮ ಕಾಲ ಹತ್ರನೇ ಬರ್ತಾ ಇರ್ತವೆ ಪಾಪ, ಅವಕ್ಕಿನ್ನೂ ಹಾಲು ಹಾಕಿಲ್ಲ. ಸೊ ಇನ್ನು ಸಗಣಿ ಎಲ್ಲ ಸ್ವಲ್ಪ ಬೇಗ ಸಗಣಿ ಸಾರಿಸ್ಕೊಂಬಿಟ್ಟು ಇವತ್ತು ಸ್ವಲ್ಪ ಬೇಗ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೆನೆ ಎಲ್ಲ ಕ್ಲೀನ್ ಆಗಿದೆ ಅಲ್ವಾ. ಸೊ ಅಂದರೆ ಆದರೂ ಕೂಡ ಎಷ್ಟು ಕ್ಲೀನ್ ಆಗಿದ್ರು ಕೂಡ ಮತ್ತು ಈ ಗ್ರೌಂಡ್ ಫ್ಲೋರಲ್ಲೆಲ್ಲ ಮತ್ತು ಇವಾಗ ಕಸ ಗುಡಿಸ್ಬಿಟ್ಟು ಮತ್ತೆ ನೆಲ್ಲ ಒರೆಸ್ಕೋಬೇಕಾಗುತ್ತೆ. ನಾನು ನೆನ್ನೆ ಸಂಜೆ ಕ್ಲೀನ್ ಮಾಡಿದ್ರು ಕೂಡ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಒರೆಸ್ಕೊಂಡು ಬಿಡ್ತೀನಿ. ಅಂದರೆ ಟೈಮ್ ಇದ್ದರೆ ಇನ್ ಕೇಸ್ ಆ ಥರ ಟೈಮ್ ಇಲ್ಲ ಅಂತ ಅಂದಾಗ ಏನೂ ಮಾಡೋಕ್ಕಾಗೋದಿಲ್ಲ, ಅದನ್ನು ಹಾಗೇ ಸ್ಕಿಪ್ ಮಾಡ್ತೀನಿ. ಬಟ್ ಇವತ್ತು ಇನ್ನೇನು ಸ್ಕೂಲ್ ಇಲ್ಲ ಏನೂ ಇಲ್ಲ ಅಲ್ವಾ. ಸೊ ಹಂಗಾಗ್ಬಿಟ್ಟು ಈಚೆಗಡೆ ಎಲ್ಲ ಕ್ಲೀನ್ ಆದಮೇಲೆ ಒಳಗಡೆ ಹೋಗಿ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಮತ್ತು ಇನ್ನೊಂದು ಸರಿ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ದೇವ್ರ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಸಗಣಿ ಎಲ್ಲ ಸಾರಿಸಿದ್ದಾದಮೇಲೆ ರಂಗೋಲೆ, ಇದು ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ ಈ ರಂಗೋಲೆ ಅಂತ. ನನಗೆ ಆ್ಯಕ್ಚುಲಿ ಚುಕ್ಕೆ ಇಟ್ಬಿಟ್ಟು ಹಾಕ್ತಕ್ಕಂಥ ರಂಗೋಲಿ ಅಷ್ಟೊಂದು ಬರೋದಿಲ್ಲ, ತುಂಬ ಕಮ್ಮಿ ಅಂತ ಹೇಳ್ತೀನಿ. ಹಾಗೇನೇ ಬಿಡೋದಾದರೆ ತುಂಬ ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಡಿಸೈನಾಗಿ ಯಾವ ಥರ ಬೇಕಾದ್ರೂ ಬಿಡ್ತೀನಿ. ಬಟ್ ನಾನು ಚುಕ್ಕಿ ಇಟ್ಬಿಟ್ಟು ಹಾಕಬೇಕು ಅಂತ ಅಂದ್ಕೊಂಡೆ. ಇಲ್ಲಿ ಯಾವಾಗಲೂ ನನ್ನ ಮೇಲ್ಗಡೆ ಎಲ್ಲ ಡೈಲಿ ಮಾಮೂಲಿ ಬಾಗಿಲು ತೊಳೆದಾಗೆಲ್ಲನೂ ಹಾಗೇ ಹಾಕ್ತಾಯಿರ್ತೀನಿ ವಿತೌಟ್ ಚುಕ್ಕಿದು. ಸೊ ಹಂಗಾಗ್ಬಿಟ್ಟು ಇವತ್ತು ಚುಕ್ಕಿ ಇಟ್ಬಿಟ್ಟು ರಂಗೋಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿ ಇನ್ನು ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ತುಂಬ ಸಿಂಪಲ್ಲಾಗಿ ಪೂಜೆನೂ ಆಯಿತು ಬೆಳಗ್ಗೆನೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.